ಸೋಲಾರ್ ಸಿಟಿಯಲ್ಲಿ ಗಣಪತಿ ಆಂಜನೇಯ ವಿಗ್ರಹ ಪ್ರತಿಷ್ಠಾಪನೆ ಅದ್ದೂರಿ. ಕೋಲಾರ ಶ್ರೀನಿವಾಸಪುರ ಮುಖ್ಯ ರಸ್ತೆಯಲ್ಲಿರುವ ಸೋಲಾರ್ ಸಿಟಿಯಲ್ಲಿ ಶುಕ್ರವಾರದಂದು ಮಹಾಗಣಪತಿ ಮತ್ತು ಆಂಜನೇಯ ಸ್ವಾಮಿ ನೂತನ ವಿಗ್ರಹಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಸೋಲಾರ್ ಸಿಟಿ ಮಾಲೀಕ ಬಾಬು ಮೌನಿ ಮಾತನಾಡಿ, ಶುಕ್ರವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ, ಪಂಚಾಮೃತ ಅಭಿಷೇಕ, ಕುಂಭಾಭಿಷೇಕ, ಅಲಂಕಾರ, ಗಣಪತಿ ಸಹಸ್ರನಾಮ ಹೋಮ, ಮಹಾಪೂರ್ಣಾಹುತಿ, ನೈವೇದ್ಯ, ಕುಸುಮಾಂಡಲ ಬಲಿ, ಪಂಚಕನ್ಯಾ ದರ್ಶನ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಎಂದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಭಾಗ್ಯಮ್ಮ, ಬಾಬು ಮೌನಿ, ನಟರಾಜ್, ವಿತೇಶ್, ಲಿಖಿತ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ರು. नारसिंहमन्त्रेण ओम वज्रकाग्महे दिग्गदिग्गष्टागिरीमहे तन्ना नारसिंहप्रचोदयात् स्वाहा ओम नर्जनकाय विद्महे ಇವತ್ತು ಸೋಲಾರ್ ಸಿಟಿಯಲ್ಲಿ ಗಣಪತಿ ಮತ್ತು ಆಂಜನೇಯ ಸ್ವಾಮಿ ದೇವರುಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. IKC ಅಂತ ಒಂದು ಕೆಫೆ ಪ್ರಾರಂಭ ಮಾಡ್ತಾಯಿದ್ದೀವಿ. 2 ಕಾರ್ಯಕ್ರಮಗಳು ಇದನ್ನು ಇಟ್ಕೊಂಡಿದ್ದೀವಿ. ಈಗಾಗಲೇ ಕೋಲಾರ ಜನಕ್ಕೆ ಗೊತ್ತಿದೆ ಸೋಲಾರ್ ಸಿಟಿ ಬಗ್ಗೆ. ಆದರೂ ಸಹ ಸೋಲಾರ್ ಸಿಟಿಯಲ್ಲಿ ಎಲ್ಲ ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳು, ಏನು UGD ಕೊಡಬೇಕು, ಕರೆಂಟ್ ಕೊಡಬೇಕು, ನೀರು ಕೊಡಬೇಕು, ಕಾಂಕ್ರೀಟ್ ರೋಡ್ಸ್ ಕೊಟ್ಟಿದ್ದೀವಿ, ತಾರ್ ರೋಡ್ ಕೊಟ್ಟಿದ್ದೀವಿ. ಈ ರೀತಿಯಾದಂಥ ಒಂದು ಬೃಹತ್ ಲೇಔಟ್ ಇದೆ. ನಗಾ ಟೌನ್ಶಿಪ್ ಅಂದು ತಪ್ಪಾಗಲಾರದು. ಆ ರೀತಿಯಾಗಿರ್ತಕ್ಕಂಥ 120 ಎಕರೆಯಲ್ಲಿ ನಾವು ಈ ಲೇಔಟನ್ನು ಅಭಿವೃದ್ಧಿಗೊಳಿಸ್ತಾ ಇದ್ದೀವಿ. ಈ ಲೇಔಟಲ್ಲಿ ಎಲ್ಲ ಸೌಕರ್ಯಗಳಿದೆ. ಈ ಹಿಂದೆ ಕೆಲವು ಕಾರಣಾಂತರಗಳಿಂದ ಕರೋನಾ ಇದರಲ್ಲಿ ಹಿನ್ನಡೆ ಆಗಿ ಇವಾಗ ಎಲ್ಲ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ಅನುಕೂಲ ಮಾಡಿಕೊಡ್ತಾ ಇದ್ವಿ. ಇವತ್ತು ಅನೇಕ ಮನೆಗಳನ್ನು ಕಟ್ಟಿಕೊಂಡು ವಾಸನೂ ಸಹ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಲೇಔಟು ಕೋಲಾರ ಜಿಲ್ಲೆಯಲ್ಲೇ ಇಷ್ಟು ದೊಡ್ಡ ಮಟ್ಟದ ಲೇಔಟು ಇಲ್ಲ ಅಂತ ಹೇಳ್ತೀವಿ. ಹಾಗೆ ಎಲ್ಲ ಅನುಕೂಲ ಇದೆ. ಕೋಲಾರಕ್ಕೆ ಭಾಳಷ್ಟು ಹತ್ತಿರದಲ್ಲಿರೋದ್ರಿಂದ ಈ ಸೌಲಭ್ಯವನ್ನು ನಾಗರಿಕರು ಪಡ್ಕೋಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ಕೋರ್ತೇನೆ. ಕೋಲಾರದಿಂದ ಇದು ಕೇವಲ 4 ಕಿಲೋಮೀಟ್ರ್ ಇದೆ. ಶ್ರೀನಿವಾಸಪುರ ಮುಖ್ಯ ರಸ್ತೆ, ಕೋಲಾರ ಶ್ರೀನಿವಾಸಪುರಕ್ಕೆ ಹೋಗೋದ ಮುಖ್ಯ ರಸ್ತೆಯಲ್ಲಿದೆ. ಭಾಳಷ್ಟು ಇವಾಗ ಏರ್ಪೋರ್ಟ್ಗೆ ಬರೀ 1 ಅವರಲ್ಲಿ ಹೋಗ್ಬೋದು. ಬೆಂಗಳೂರಿಗೂ 1.5 ಗಂಟೆಯಲ್ಲಿ ನಾವು ಪ್ರಯಾಣ ಮಾಡ್ಬೋದು. ಈ ಥರ ಇರತಕ್ಕಂಥ ಸ್ಟೇಟ್ ಹೈವೇಯಲ್ಲಿರೋದ್ರಿಂದ, ಮುಖ್ಯ ರಸ್ತೆಗೆ ಲೇಔಟ್ ಇರೋದ್ರಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಇದೆ. ಈ ಅನುಕೂಲವನ್ನೆಲ್ಲ ಪಡ್ಕೋಬೋದು. ಜೊತೆಗೆ ಮನೆ ಕಟ್ಕೊಡ್ಬೇಕು, ವಿಲ್ಲಾ ಕಟ್ಕೊಡ್ಬೇಕು, ಇವೆಲ್ಲನೂ ನಮ್ಮ ಕಂಪ್ನಿಯಿಂದನೇ ಕಟ್ಕೊಡ್ಲಿಕ್ಕೆ ಇವತ್ತು ಸುಸಜ್ಜಿತ ಇಂಜಿನಿಯರ್ಗಳಿದ್ದಾರೆ. ನಮ್ಮ ಮಕ್ಕಳೇ ಇವತ್ತು ಸಿವಿಲ್ ಇಂಜಿನಿಯರ್ಗಳಾಗಿರೋದ್ರಿಂದ ಅವರೇ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಇದನ್ನು ನಾಗರಿಕರು ಪಡ್ಕೋಬೇಕು ಅಂತ ಕೋರ್ತೀನಿ. ನೀವು ಸೈಟ್ ಪಡ್ಕೊಳ್ಳಿಕ್ಕೆ ಲೋನ್ ಸೌಲಭ್ಯವನ್ನು ಯಾವುದೇ ನ್ಯಾಷನಲೈಸ್ ಬ್ಯಾಂಕು ಇದೆ, ಮಲ್ಟಿನ್ಯಾಷನಲ್ ಬ್ಯಾಂಕ್ಸಲ್ಲೂ ಲೋನನ್ನು ನಾವೇ ಕೊಡ್ತೀವಿ, ಇಲ್ಲ ಅವರೇ ತಗೊಳ್ಬೋದು.